ಮತ್ತೊಂದು ಸಮ್ಸ್ ನೋಡೋಣ ಯಾವ ಸರಣಿ ಮತ್ತು ಸಮಾಂತರ ಇದ್ರದ್ದು. ಹಂಗೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ಬಿಡಿಸೋಣ. ನನ್ ಜೊತೆಗೆ ತಕ್ಕೊಂತ ಬರ್ರಿ. ಇದೊಂಥರ ಕಂಡೀಷನ್. ಓಕೆ, ಇಲ್ಲೊಂದು ಪ್ಯಾರಲಲ್, ಇಲ್ಲೊಂದು ಪ್ಯಾರಲಲ್, ಇವು ಮೂರು ಸೇರಿಸಿ ಸೀರೀಸ್. ಮೂರು ನಮಗ್ ಸೀರೀಸ್ನಾಗ ಕಾಣ್ತಾವ, ಬಟ್ ಸೀರೀಸ್ನಾಗ ಪ್ಯಾರಲಲ್ ಅದಾವ. ಎಷ್ಟು ಪ್ಯಾರಲಲ್ ಅದಾವ ಅಂದ್ರ 2 ಪ್ಯಾರಲಲ್ ಅದಾವ. ಸೊ ದಿಸ್ ಈಸ್ R1, ದಿಸ್ ಈಸ್ R2, ಇದು R3, ಇದು R4, ಇದು R5. ಸೊ ನೆಕ್ಸ್ಟ್ R1 ಬೆಲೆ 6 ಓಮ್, R2 ಬೆಲೆ 7 ಓಮ್, R4 ಬೆಲೆ 3 ಓಮ್, R5 ಬೆಲೆ 4 ಓಮ್, R3 ಬೆಲೆ 5 ಓಮ್. ಇದು ಲೆಕ್ಕ. ಫಸ್ಟ್ ಏನೇನ್ ಕೊಟ್ಟಾನ, ಈ ಕಡೆ ಬರ್ದಲ್ಲಿ ಕಾಣಿಸ್ತದೆ. ಓಕೆ, ಏನೇನ್ ಕೊಟ್ಟಾನ ಅನ್ನೋದನ್ನ ಇಲ್ಲಿ ಬರಿಬೇಕು. R1, R2, R3, R4 and R5. R1 is equal to 6 ohm, R2 is equal to 7 ohm, R3 is equal to 5 ohm, R4 is equal to 3 ohm, then R5 is equal to 4 ohm. ಏನ್ ಬೇಕು ನಮಗೆ? ಇಲ್ಲಿ ಏನೇನದಾವ್ರಿ, ಒಟ್ಟ ವಿದ್ಯುನ್ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್. ವಿದ್ಯುನ್ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ, ಇದು ಪ್ರಶ್ನೆ. ಒಟ್ಟು ರೋಧ ಅಂದಾಗ ಇಲ್ಲಿ ನಮಗೆ ಸಮಾಂತರ ರೋಧಗಳು ಕಂಡು ಬರ್ತಾವ ಮತ್ತು ಸರಣಿ ರೋಧಗಳು ಕಂಡು ಬರ್ತಾವ. ಈ ಮಂಡಲದ ಒಟ್ಟು ರೋಧ ಅಂದಾಗ ಇಲ್ಲಿರುವ ಸಮಾಂತರ ರೋಧಗಳು ಪ್ಲಸ್ ಇಲ್ಲಿರುವಂತಹ ಸರಣಿ ರೋಧಗಳು ಎಲ್ಲವನ್ನು ಸೇರಿಸಿ ಒಟ್ಟು ರೋಧ ಆಕೈತಿ. ಕಾರಣ ಸರಣಿ ರೋಧ ಮಾಡಕ್ ಹೋದೆ ಅಂದ್ರ ಎಲ್ಲವೂ ಸರಣಿ ಒಳಗಿಲ್ಲ. ಫಸ್ಟ್ ಒಂದು 2 ಏನದಾವ ಸಮಾಂತರ ಅದಾವ, ಆಮೇಲೆ ಇದು ಸರಣಿ ಒಳಗೈತಿ, ಇವ್ರು ಸರಣಿ ಒಳಗೈತಿ, ಮುಂದಿಂದು ಸರಣಿ ಒಳಗನ ಅದಾವ, ಬಟ್ 2 ಅದಾವ ಪ್ಯಾರಲಲ್ ಅದಾವ, ಅವು ಸಮಾಂತರ ಅದಾವ. ಹೀಗಾಗಿ ಇಲ್ಲಿ 2 ಸಮಾಂತರ ಅದಾವ. ಆ 2 ಸಮಾಂತರಗಳನ್ನ ಬಿಡಿಸಿದ ಮೇಲೆ ನನಗೇನ್ ಸಿಗುತ್ತೆ, ಒಂದು ಸಮಾಂತರದ ಒಂದು ಒಟ್ಟು ಮೊತ್ತ ಸಿಗುತ್ತೆ, ಇನ್ನೊಂದು ಸಮಾಂತರದ ಒಟ್ಟು ಮೊತ್ತ ಸೆಕೆಂಡ್ ಸಿಗುತ್ತೆ. 1ನೇ ಸಮಾಂತರ ಪ್ಲಸ್ ಸರಣಿ ಪ್ಲಸ್ 2ನೇ ಸಮಾಂತರ. ಹೆಂಗ್ ಬರ್ಕೋತೇನೆ ನಾನು, 1ನೇ ಸಮಾಂತರವನ್ನ RP1 ಅಂತಾನೆ. RP1 is equal to question mark, then RP2 is equal to question mark. ಯಾವುದು RP1? ಇವೆರಡು ಸೇರಿಸಿದಾಗ ಬರೋದು RP1, ಇವೆರಡು ಸೇರಿಸಿದಾಗ ಬರೋದು RP2. ಒಟ್ಟು ರೋಧ ಅಂದಾಗ RS ಅದು ಸರಣಿ ಐತಿ, ಒಟ್ಟು ರೋಧ ಸರಣಿ ಕ್ರಮದೊಳಗೈತಿ. RS is equal to RP1 ಪ್ಲಸ್ ಇವೆರಡು ಸೇರಿಸಿದ್ರೆ RP1 ಪ್ಲಸ್ ಇದೆ ಅಷ್ಟೇ R3 ಪ್ಲಸ್ ಎರಡು ಸೇರಿಸ್ತಾ ಬರೋದು ಯಾವುದು RP2. ಓಕೆ, ಈಗ ಎಲ್ಲಿ ಬರ್ರಿ ನಮ್ಮ ಸಮ್ಮಿಗೆ ಮತ್ತೆ ವಾಪಸ್ ಬರೋಣ. ಎರಡೂ ಸೇರಿಸಿ, ಇವೆರಡು ಸಮಾಂತರ ಇರೋದ್ರಿಂದ ಇವೆರಡು ಸೇರಿಸಿದ್ರೆ RP1 ಆಕೈತಿ. ಇವೆರಡು ಸಮಾಂತರ ಇರೋದ್ರಿಂದ ಇವುಗಳನ್ನು ಸೇರ್ಸೋಣ, ಇದನ್ನ RP2 ಅನ್ಕೊಳ್ಳೋಣ. ಒಟ್ಟು ಮಂಡಲದ ರೋಧ ಕೇಳಿದಾಗ RP1 ಪ್ಲಸ್ ಇದು R3 ಪ್ಲಸ್ ಇವೆರಡು ಸೇರಿಸಿ ಒಂದು RP2. ಓಕೆ, ಇವು ಮೂರನ್ನ ನಾವು ಮಾಡಿಬಿಟ್ರೆ ಒಟ್ಟು ಮಂಡಲದ ರೋಧ ಬರ್ತತಿ. ಸೊ ಹಂಗಾದ್ರೆ ಇವುಗಳನ್ನ ಬಿಡಿಸೋಣ, ಒಂದೊಂದೇ ಬಿಡಿಸೋಣ. ಫಸ್ಟ್ ಯಾವ್ದು ಬಿಡಿಸ್ಬೇಕ್ರಿ? RP1. RP1 is equal to ಕ್ವಶನ್ ಮಾರ್ಕ್ ಐತಲ್ಲ, ಸೂತ್ರ ಪ್ಯಾರಲಲ್ ಇರೋದ್ರಿಂದ RP1 ಬರ್ಕೊಳಕ್ ಬರೋದಿಲ್ಲ.
1 ಡಿವೈಡೆಡ್ ಬೈ RP1. ಸಮಾಂತರ ಇದ್ದಿದ್ರಿಂದ ಸಮಾಂತರದ ಸೂತ್ರ ಹಚ್ಬೇಕು. 1 ಡಿವೈಡೆಡ್ ಬೈ RP1 ಈಸ್ ಈಕ್ವಲ್ ಟು ಏನಾಗ್ತದ? ಯಾರು ಹೇಳ್ತೀರಿ? 1 ಡಿವೈಡೆಡ್ ಬೈ R1. 1 divided by R1 plus 1 divided by R2. 1 divided by R2. ಸ್ವಲ್ಪ ಎಲ್ಲರೂ ಲಕ್ಷ ಕೊಟ್ರಿ. 1 divided by RP1 ಈ ಸಮಾಂತರದ ಒಟ್ಟು ರೋಧವನ್ನು ಕಂಡುಹಿಡಿಬೇಕು ಅಂದ್ರ ಸಮಾಂತರದ ಸೂತ್ರ ಹಚ್ಚಿದಾಗ 1 divided by R1 plus 1 divided by R2 ಇದು ಬರ್ತದ. ಅವ್ರ ಬೆಲೆಗಳನ್ನು ತುಂಬ್ರಿ. 1 divided by RP1 is equal to 1 divided by R1 ಬೆಲೆ 6 ohms plus 1 divided by R2 ಬೆಲೆ 7 ohm. ಇದು 1 divided by RP1 ಬಿಡುವಂಗಿಲ್ಲ. 1 divided by RP1 is equal to 6 ಮತ್ತು 7 ಸಹ ಎಷ್ಟು ಬರ್ತದ? 6ರ ಮಗ್ಗಿಯಾಗೂ ಬರ್ಬೇಕು, 7ರ ಮಗ್ಗಿಯಾಗೂ ಬರ್ಬೇಕು. ಯಾವ್ದು ಬರ್ತದ? 49. 49. 6ರ ಮಗ್ಗಿಯಾಗ 49 ಬರ್ತೈತಿ? ಬರುದಿಲ್ಲ ಅಂದ್ರೆ ಹಿಂಗ್ ಮಾಡ್ಕೊಂಡ್ಬಿಡ್ರಿ. 6, 7 ಇಲ್ಲಿ ಬರ್ಕೊಡ್ರ, ಬರ್ಕೊಂಡು 2ರಲ್ಲೇ ಭಾಗ ಹೊಡಿಬೇಕು. 2, 3 6, 7 2ರ ಮಗ್ಗಿಯಾಗ ಬರಲ್ಲ. ಇನ್ನ ಇವು 3 ಮತ್ತು 7 ಒಂದ ಮಗ್ಗಿಯಾಗ ಬರಲ್ಲ. 3 1 3, 7ಕ್ಕೆ 7 ಹಂಗ ಉಳಿತೈತಿ. ಯಾಕಂದ್ರೆ 3 7 3ರ ಮಗ್ಗಿಯಾಗ ಬರಲ್ಲ. ನೆಕ್ಸ್ಟ್ 7 1 7. ಈಗ ಇಲ್ಲಿ ಮುಗಿತ. 7 3 21, 21 2 42. ಎಸ್, ಮತ್ 49 ಅಂದ್ರೆ ಯಾರೋ ಈಗ. ಓಕೆ, ಇರ್ಲಿ. 42. 6 ಎಷ್ಟಲೇ 42? 6 7 42 ಇಂಟು ಸಂಬಂಧ. 7 6 42 ಇಂಟು ಸಂಬಂಧ. ಓಕೆ, 1 7 7 ಪ್ಲಸ್ 1 6 6. Therefore 1 divided by RP1 is equal to 7 6 ಕೂಡಿಸಿದ್ರ 13 divided by 42. ನಮಗ 1 divided by RP1 ಬೇಕಾಗಿಲ್ಲ, ನಮಗ RP1 ಅಷ್ಟ ಬೇಕಾಗೈತಿ. RP1 is equal to ಉಲ್ಟಾ ಮಾಡೇವಿ, ಪಲ್ಟಿ ಹೊಡಿಸೇವಿ. RP1 is equal to ಇದನ್ನು ಪಲ್ಟಿ ಹೊಡಿಸ್ರಿ. 42 divided by 13. 42 13 ಕಟ್ತಾ ಹೊಡ್ರಿ, ಎಷ್ಟು ಬರ್ತದ ಅಷ್ಟು ಹಚ್ಚನ. RP1 is equal to 13 3 39, 3 ಪಾಯಿಂಟ್ 39 ಅಂದ್ರೆ 3 ಉಳಿತು, 30 ಆತು. 13 2 26, ಮತ್ ಮುಂದೆ 4 ಉಳಿತು. 13 3 39. ಬೇಡ, ಇಷ್ಟ ಸಾಕು. 3.2 ohm. ಓಕೆ, 3.2 ohm. ಇದು ಬರೇ ಒಂದು ಕಂಡಿಡಿದೇವಿ RP1. ಹಂಗ RP2 ಕಂಡಿಡಿಬೇಕ. RP2 ಪಟ ಮಾಡಿ ರೆಡಿ ಇಟ್ಕೊಡ್ರಿ, ನಾನು ಬಿಡಿಸ್ತಿರ್ತೀನಿ. RP1 ಬೆಲೆ ಬಂದೈತಿ, ಅದನ್ನ ಬರ್ಕೊಂಡ್ಬಿಡ್ತೀನಿ ಇಲ್ಲಿ, ಅದನ್ನ ಅಳ್ಕಿಸ್ತಾನ. ಅದಕ್ಕೆ 3.2 ohm. 3.2 ohm. ದೆನ್ RP2 ಬೇಕು ನನಗೆ. RP2 ಬೇಕಂದ್ರ ಸೂತ್ರ 1 divided by RP2 is equal to ಯಾರು ಮಾಡ್ತೀರಿ ಸೂತ್ರ? 1 divided by R3. 1 divided by R4. R3 ಯಾಕಮ್ಮ? R3 ಇಲ್ಲೈತಿ, RP ಇಲ್ಲಿಗೆ ಸಂಬಂಧ ಐತಿ. ಹಾ ಸರ್. RP ಮತ್ರಿ ಇಲ್ಲಿರೋ ಯಾವ್ಯಾವ್ರಿ? R4 ಅದ. 1 divided by R4 plus 1 divided by R5. 1 divided by R4 plus 1 divided by R4 plus ಇಲ್ಲಿರೋದು 1 divided by R5. ಸೂತ್ರಗಳನ್ನ ಮಾಡ್ಕೊಳ್ಳುವಾಗ ತಪ್ಪಬಾರದು. ಅಲ್ಲಿ ತಪ್ಪಿದ್ರಿ ಅಂದ್ರೆ ಪೂರ್ತಿ ಲೆಕ್ಕ ತಪ್ಪತೈತಿ. ಇದು ಅಷ್ಟ ನಾವು ಪ್ಯಾರಲಲ್ ಮಾಡಕ್ ಹೊಂಟಿರೋದು.
Okay, then 1 divided by rp2 is equal to 1 divided by r4 ಅಂದ್ರ 3 ಓಮ್ ಐತಿ ಪ್ಲಸ್ 1 divided by r5 ಅಂದ್ರ 4 ಓಮ್ ಐತಿ. ಈಗ 1 divided by rp2 1 divided by rp2 ಹಂಗ ಇಡಬೇಕ ಈಸ್ ಈಕ್ವಲ್ ಟು ಉದ್ದನ್ ಲೈನ್ ಎಳಿಬೇಕ 3 ಮತ್ತು 4 ಲಸ ಎಷ್ಟು ಬರ್ತೈತಿ ಕಂಡು ಹಿಡಿಬೇಕ 3 ಮಗ್ಗಿ 4 ಮಗ್ಗಿ 12 ಬರ್ತೈತಿ ಗುಡ್ 3 ನಕ್ಲೆ 12. ಓಕೆ, ಯಾಕ 3 ಮಗ್ಗಿ 4 ಬರಲ್ಲ 4 ಮಗ್ಗಿ 3 ಬರಲ್ಲ, ಹಿಂಗಾಗಿ ಅದಕ್ಕೆ ಗುಣಿಸ್ಬಿಟ್ರೆ ಅದ ಲಸ 3 ನಕ್ಲೆ 12. ಅದ್ರ 3 ಎಷ್ಟಲೆ 12 ಅಂದ್ರೆ 3 4 12 ಗುಣಾಕಾರದ ಸಂಬಂಧ. 4 ಎಷ್ಟಲೆ 12 4 3 12 ಗುಣಾಕಾರದ ಸಂಬಂಧ. ಅದ್ರ 1 4 4 ಪ್ಲಸ್ 1 3 3. Therefore 1 divided by rp2 is equal to 4 3 ಸೇರಿಸಿದ್ರೆ 7 divided by 12. ಇಲ್ಲಿಗೆ ಇದು ಲೆಕ್ಕ ಹೆಚ್ಚು ಕಡಿಮೆ ಮುಗ್ದಂಗಾತ. ಆದ್ರ ಇಲ್ಲಿ ಛೇದ ಹೊಡಿಬಾರ್ದು, ಇಲ್ಲಿ ಕಡತ ಹೊಡಿಬಾರ್ದು. ಯಾಕಂದ್ರೆ ನಮಗ್ ಬಂದಿರೋದು 1 divided by rp2. ಓಕೆ, 1 divided by rp2 ಇದು ನಮ್ಗೆ rp2 ಬೇಕಾಗೈತಿ. Therefore ಇಲ್ಲಿ ಬಾಜು ಕಾಣೋಂಗ್ ಬರೀತೇನೆ ನೋಡ್ರಿ. Therefore rp2 divided by 1 is equal to ಅಂದ್ರೂ ಅಷ್ಟ, rp2 is equal to ಅಂದ್ರೂ ಅಷ್ಟ. ನಾ ಉಲ್ಟಾ ಮಾಡೇನಿ ಅಂತ ಗೊತ್ತಾಗ್ಲಿ ಅಂತ. rp2 divided by 1 is equal to 12 divided by 7. ಕಡ್ತಾ ಹೊಡ್ರಿ. Therefore rp2 is equal to 7 1 7 5 ಉಳಿತು 50 ಆತು 7 7 49 1.7 ohm. rp2 is equal to ಇಲ್ಲಿ ಕ್ವಶನ್ ಮಾರ್ಕ್ ಐತಿ, ಇದನ್ನ ತೆಗಿಯೋಣ, ಆ ಬೆಲೆಯನ್ನು ಇಲ್ಲಿ ಬರೆಯೋಣ 1.7 ohm. So this is rp2. ಇವೆರಡು ಹೋದ್ವು, ಹೋಗಿ ಒಂದ ಉಳ್ದತಿ, ಹಿಂಗ್ ತಿಳ್ಕೊಬೇಕ. ಒಂದ ಉಳ್ದತಿ, ಇವೆರಡು ಹೋಗಿ ಒಂದ ಬಂದೈತಿ. ದಿಸ್ ಇಸ್ rp1. rp1 ಅಂದ್ರೆ ಯಾವುದು? 3.2 ohm. ಇವೆರಡು ಹೋದ್ವು, ಒಂದ ಬಂತು. ಪ್ರತಿಫಲಿತ ರೋಧ ಒಂದ ಬಂತು, ಪರಿಣಾಮಕಾರಿ ರೋಧ ಒಂದ ಬಂತು. ದಿಸ್ ಈಸ್ rp2. ವ್ಯಾಲ್ಯೂ ಎಷ್ಟು ಅಂದ್ರ 1.7 ohm. ಈಗ ನೋಡ್ರಿ, ಮೂರು ಹೆಂಗ್ ಕಾಣಕತ್ತಾವ ನಮಗಂದ್ರ ಸೀರೀಸ್ನ್ಯಾಗ ಕಾಣ್ತಾವ, ಒಂದ ಸರಣಿ ಒಳಗ್ ಕಾಣ್ತಾವ, ಒಂದ ಲೈನ್ಯಾಗ ಕಂಡಂಗ್ ಕಾಣ್ತಾವ. ಸೊ ಅದಕ್ಕ ನಾನಿಲ್ಲಿ ಸೂತ್ರ ಬರ್ದೇನಿ, ಅದನ್ನ ಇನ್ನೊಂದು ಬರಿತೀನಿ. ಸರಣಿ ಸೂತ್ರ ಗೊತ್ತೈತಿ ನಮಗ, RS ಈಸ್ ಈಕ್ವಲ್ ಟು, ಇಲ್ಲಿ ಸೂತ್ರ ಹಚ್ಚ್ರಿ, ಇಲ್ಲಿ ಸೂತ್ರ ಹಚ್ಚಿದ್ರೆ RS ಈಸ್ ಈಕ್ವಲ್ ಟು ಏನಾಕೈತಿ? rp1 ಪ್ಲಸ್ r3 ಪ್ಲಸ್ rp2. rp1 ಪ್ಲಸ್ r3 ಪ್ಲಸ್ rp2. ಸೊ ಈಗ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್, ಸರಣಿ ಕ್ರಮದಲ್ಲಿರುವ ರೋಧಕಗಳ ಒಟ್ಟು ಮೊತ್ತ ಈಸ್ ಈಕ್ವಲ್ ಟು rp1 ಅಂದ್ರ 3.2 ohm ಪ್ಲಸ್ r3 ಅಂದ್ರ 5 ohm ಪ್ಲಸ್ rp2 ಅಂದ್ರ 1.7 ohms. Therefore RS is equal to, ಮೂರನ್ನು ಕೂಡಿಸ್ರಿ, 5 3 8 8 1 9, ಅದನ್ನ ಕೂಡಿಸೋಕಿನ ಮುಂಚೆ ಪಾಯಿಂಟ್ ಕೂಡಿಸ್ರಿ, 0.7 0.2 0.9. ಓಕೆ, ಈಗ ಇತ್ತಾಗಿಂದ ಕೂಡಿಸ್ರಿ, 1 5 6 6 3 9 9.9 ohms. ಇದು ಮಂಡಲದ ಒಟ್ಟು ರೋಧ, ಮಂಡಲದ ಒಟ್ಟು ರೋಧ 9.9 ohms. ಇದು ತಿಳಿದತ್ತ? ಹಾ ಸರ್. ಗುಡ್, ವೆರಿ ಗುಡ್ ಗರ್ಲ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಮಾಡೋಣ, ಇಂಥದ ಇನ್ನೊಂದು ಮಾಡೋಣ.
ಸರಿ. ನಿಮ್ ಕೈಯಾಗ ಸ್ಕೇಲ್ ಇರೋದ್ರಿಂದ ನನ್ಕಿನ್ನ ಚೆನ್ನಾಗಾಗುತ್ತೆ ಡಯಾಗ್ರಾಮ್ ನಿಮ್ದು. ಫಸ್ಟ್ ಎಷ್ಟು ರೋಧಗಳದಾವ ಹಂಗ ಮೆನ್ಷನ್ ಮಾಡ್ಕೊಬಿಡೋಣ. ದಿಸ್ ಈಸ್ R1, R2, R3, R4, R5, R6, R7, R8, R9, R10, R11. 11 ರೋಧಕಗಳು. ಓಕೆ, ನೀವು ಹಂಗೆ ಬರ್ಕೊಡ್ರಿ. ಫಸ್ಟ್ ಒಂದೊಂದಕ್ಕೆ ಬೆಲೆ ಕೊಟ್ಕೊಂತ ಬಂದ್ಬಿಡ. ಒಂದನೇದಕ್ಕ 1 ಓಮ್, ಎರಡನೇದಕ್ಕ 2 ಓಮ್, ಮೂರನೇದಕ್ಕ 3 ಓಮ್, ನಾಲ್ಕನೇದಕ್ಕೂ 2 ಓಮ್, ಐದನೇದಕ್ಕ 4 ಓಮ್, ಆರನೇದ್ದು 5 ಓಮ್, ಏಳನೇದ್ದು ಓಕೆ ಕೇಳ್ಸಾಕತ್ತೈತಿ ರುಕ್ಮಿಣಿ ಸಣ್ಣ. ಹಾ ಮ್ಯೂಟ್ ಮಾಡ್ರಿ. R7 ಅದಲ್ಲ 6 ಓಮ್, R8 ಅದಲ್ಲ 7 ಓಮ್, ಓಕೆ. R9 5 ಓಮ್, R10 8 ಓಮ್, R11 13. ಇಲ್ಲಿ ಬರಿತೀನಿ ನಾನು, ಇಲ್ಲೇ ಬರ್ದ್ಬಿಡ್ತೀನಿ ಒಂದ್ ಸೈಡ್. R1 is equal to 1 ohm, R2 is equal to 2 ohm, R3 is equal to 3 ohm, R4 is equal to 2 ohm, R5 is equal to 4 ohm, okay. Then R6 is equal to 5 ohm, R7 is equal to 6 ohm, R8 is equal to 7 ohm, R9 is equal to 5 ohm, R10 is equal to 8 ohm, R11 is equal to 13 ohm. ಹಾಗಾದರೆ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳ. ಒಟ್ಟು ರೋಧ ಅನ್ನಕ ನಾವು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ, ಅಥವಾ ಹಿಂಗೂ ಕೇಳ್ತಾನ. ಒಂದ್ ಹೇಳ ನಾನು ಎ ಅಂತ ಕೊಡ್ತಾನ, ಇಲ್ಲೇನಂತಾನ ಬಿ ಅಂತ ಕೊಡ್ತಾನ. ವಾಹಕದ ಒಂದು ತುದಿ ಎ ಇಂದ ವಾಹಕದ ಇನ್ನೊಂದು ತುದಿ ಬಿ ವರೆಗಿನ ಒಟ್ಟು ರೋಧವನ್ನ ಲೆಕ್ಕಿಸಿ ಅಂತ ಹೇಳ್ಬೋದು. ಓಕೆ, ಈಗ ಹೇಳ್ರಿ. ಹಾ ಈಗ ನನ್ನ ವಾಯ್ಸ್ ಕೇಳಿಸ್ತದಲ್ಲ? ಹಾ ಸರ್. R2 ಮತ್ತು R3 ಹೆಂಗ್ ಅದಾವ ಹೇಳ್ರಿ. R2 ಮತ್ತು R3 ಸರಣಿ ಒಳಗ ಅದಾವೋ ಏನ್ ಸಮಾಂತರ ಅದಾವ? ಸರಣಿ ಒಳಗದಾವ ಸರ್. ಸರಣಿ ಒಳಗದ. ವೆರಿ ಗುಡ್. ಹಂಗಾದ್ರ ನಾನು ಅದನ್ನ ಒಂದೇ ಸರಣಿ ಅಂತ ಕನ್ಸಿಡರ್ ಮಾಡಿ RS1 is equal to ಅನ್ಕೋಬಿಡ್ತೇನೆ ನಾನು. ಯಾಕಂದ್ರೆ ನಾವು ಫಸ್ಟ್ ಹತ್ತಿದ್ದದು ಸರಣಿ. RS1 is equal to R2 plus R3 ಈ ಸೂತ್ರ ಬರ್ಕೋಬೇಕ. ನೆಕ್ಸ್ಟ್ ನೋಡ್ರಿ,
R4 ಮತ್ತು R5 ಇವು ಸಹಿತ ಸರಣಿ ಒಳಗನ ಅದಾವ. ಒಂದ ಲೈನ್ಯಾಗ ಅದಾವ. ನಮಗೆ ಹಿಂಗ್ ತ್ರಿಕೋಣ ಕಂಡಂಗ್ ಕಾಣುತ್ತದೆ, ಆದ್ರ ವೈರ್ ಬೇರೆ ಬೇರೆ ಅಲ್ಲ, ಒಂದ ವೈರ್. ಓಕೆ, ಅದನ್ನ RS2 ಅನ್ನೋಣ. RS2 is equal to R4 plus R5. ಈಗ ಇವೆರಡೂ ಸೇರಿಂದ ಒಂದ್ ಬಂತ ನನಗೆ. ಈಗ ಹೆಂಗಾತ ಚಿತ್ರದು ಅಂದ್ರ ಇಲ್ಲಿ ಸಣ್ಣಗೆ ತೆಗೆದು ತೋರಿಸ್ರಿ. ದಿಸ್ ಇಸ್ R1. ಈಗ ಹೆಂಗಾತ್ರಿ ಅಂದ್ರ ಹಿಂಗಾತ್ರಿ. ಈಗ RS1 ಇದು RS2 ಆತು. RS1 ಮತ್ತು RS2 ಆತು. ನೆಕ್ಸ್ಟ್ ಮತ್ತೊಂದು ರೋಧ ಐತಿ R6. R6 ಹೆಂಗೈತಿ ಹಂಗ ಐತಿ. ಇದು R1 ಗೆ R1 ಉಳಿತು, R6 ಗೆ R6 ಉಳಿತು. ಮತ್ ಇಲ್ಲಿ ಬಂದಾಗ ಇವೆರಡು ಸರಣಿ ಒಳಗದಾವ, R7 ಮತ್ತು R8. RS3 ಅನ್ನೋದಕ್ಕೆ RS3 is equal to R7 plus R8. ಅವೆರಡು ಸೇರಿಸಿದಾಗ ಒಂದ ರೋಧ ಬರ್ತೈತಿ, ಅದನ್ನ ಮ್ಯಾಲೆ ಬರ್ತೈತಿ, ಹಿಂಗಿಡು. ಇನ್ನು ನೆಕ್ಸ್ಟ್ 9 ಮತ್ತು 10 ಇವು ಒಂದ ಲೈನ್ಯಾಗ ಅದಾವ, ಸರಣಿ ಒಳಗದಾವ, ಅದನ್ನ RS4 ಅನ್ನೋಣ. RS4 is equal to R9 plus R10. ಓಕೆ, ಸೊ ಈಗ ಇವೆರಡು ಸೇರಿ ಒಂದ್ ರೋಧ ಆಯ್ತು. ನಿಮಗೆ ಚಿತ್ರ ಆ ಕಡೆ ಹೊಣತು ಅನಿಸ್ತತಿ. ಸೊ ಇಲ್ಲಿ ಇನ್ನೊಮ್ಮೆ ತೆಗಿಯೋ ಪ್ರಯತ್ನ ಮಾಡ್ತಾನ. ಹೆಂಗ್ ಬರತ್ರಿ ಚಿತ್ರ ನಮ್ದು ಅಂದ್ರೆ ಸ್ಟಾರ್ಟಿಂಗ್ R1 ಗೆ R1, ಆಮೇಲೆ ಮ್ಯಾಲಿಂದ ಎರಡು ಕೂಡಿಸಿ ಒಂದಾಗತ್ತೆ, ಮ್ಯಾಲಿಂದ ಎರಡು ಕೂಡಿಸಿ ಒಂದು, ಕೆಳಗಿಂದ ಎರಡು ಕೂಡಿಸಿ ಒಂದಾಗತ್ತೆ, ಕೆಳಗಿಂದ ಎರಡು ಕೂಡಿಸಿ ಒಂದು. ಆದ್ರೆ ಎರಡು ಪ್ಯಾರಲ್ ಅದಾವ, ಸಮಾಂತರ ಜೋಡಣೆ ಅದಾವ, ಅದಕ್ಕೆ ಸಮಾಂತರ ಇಟ್ಟೆ. ಆದ್ರೆ ಮ್ಯಾಲಿಂದ ಎರಡು ಕೂಡಿಸಿ ಒಂದಕ್ಕೆ ನಾನು RS1 ಅಂದೆ, ಕೆಳಗಿಂದ ಎರಡು ಕೂಡಿಸಿ ಒಂದಕ್ಕೆ RS2 ಅನ್ಬೇಕು. ನೆಕ್ಸ್ಟ್ R6 ಹೆಂಗೈತೋ ಹಂಗ ಐತಿ R6. ನೆಕ್ಸ್ಟ್ R7 ಮತ್ತು R8 ಸೇರಿಸಿ ಒಂದಾತು, ಇದನ್ನ RS3 ಅಂತನು. ನೆಕ್ಸ್ಟ್ ಕೆಳಗಿಂದ R9 ಮತ್ತು R10 ಸೇರಿಸಿ ಒಂದಾಗತ್ತ, ಇದನ್ನ RS4 ಅಂತಾನೆ. ಇವೆರಡು ಪರಸ್ಪರ ಸಮಾಂತರ ಅದಾವ. ನೆಕ್ಸ್ಟ್ ಲಾಸ್ಟಿಗೆ R11 ಹೆಂಗೈತಿ ಹಂಗೈತಿ, ಇದನ್ನ ಮಾಡ್ಕೊಡ್ರಿ. ಮತ್ತ ಅವಾಗ ನನಗೆ ಇದು ಪ್ಯಾರಲಲ್ ಕಾಣಿಸ್ತೈತಿ. ಓಕೆ, ಪ್ಯಾರಲಲ್ ಬರ್ಕೊಳ್ಳೋದಾದ್ರೆ ಇಲ್ಲಿ ಬರ್ಕೋತೇನೆ ನೋಡ್ರಿ. RS ಇಷ್ಟ ಮಾಡ್ಬೇಕು ಲೆಕ್ಕ ಮಾಡಿದ್ ಮತ್ತ RP1 ಅನ್ಬೇಕು. RP1 is equal to, ಇದು ಪ್ಯಾರಲಲ್ ಐತಿ, ಇವೆರಡು ಸೇರಿಸಿ ಒಂದು, ಇವೆರಡು ಸೇರಿಸಿ ಒಂದು, ಇದಕ್ಕಿದು ಸಮಾಂತರ ಇರೋದ್ರಿಂದ ಏನಾಕೈತ್ರಿ, RP1 ನನಗೆ ಸೂತ್ರ ಹೆಂಗಾಗತ್ತಂದ್ರ 1 divided by RP1 is equal to 1 divided by ಮ್ಯಾಲಿಂದಷ್ಟ ಎರಡು ಸೇರಿಸಿ ಒಂದಕ್ಕೆ ನಾನು RS1 ಅಂದನಿ, ಮ್ಯಾಲಿಂದ ಎರಡು ರೋಧಗಳನ್ನು ಸೇರಿಸಿ RS1 ಅಂದನಿ. ಹಿಂಗಾಗಿ 1 divided by RS1 ಪ್ಲಸ್ ಕೆಳಗಿಂದು 1 divided by RS2. ಇಲ್ಲಿ ಒಂದು ನನಗೆ ಸಮಾಂತರ ಕಾಣಕತ್ತೈತಿ. ಆದ್ರೆ ಈ ಸಮಾಂತರ ಹೆಂಗ್ ಮಾಡ್ತಾನೆ ನಾನು 1 divided by RP2 ಅಂತೀನಿ. 1 divided by RP2 is equal to ಮ್ಯಾಲಿಂದು ಸೇರಿಸಿ 1 divided by RS3 ಅಂತ. ಪ್ರಕಾಶ್ ಬಡಿಗೇರ್ ಮ್ಯೂಟ್ ಮಾಡಪ್ಪ, ಪ್ರಕಾಶ್ ಬಡಿಗೇರ್ ಮ್ಯೂಟ್ ಮಾಡು. ಇದನ್ನ 1 divided by RS4 ಅಂತಾನೆ. ಓಕೆ, ಸೊ ಇಷ್ಟಾದ್ಮೇಲೆ ಅಷ್ಟಕರ ಮುಗಿದಿದ್ರೆ ಅಂದ್ರೆ ಇಲ್ಲ, ಅವಾಗ ಇದು ಅಷ್ಟು ಸೇರಿ ಒಂದ ಲೈನ್ ಬರ್ತೈತಿ. ಯಾರ್ಯಾರು ಒಂದ್ ಲೈನ್ ಹಾಕಾರ ಇದು ಹಿಂಗ ಹಾಕೈತಿ ಡಯಾಗ್ರಾಮ್. ಅಷ್ಟೆಲ್ಲಾ ಲೆಕ್ಕ ಮಾಡಿದ್ಮೇಲೆ R1 ಇವೆರಡು ಸೇರಿಸಿ RP1, R6 ಗೆ R6 ಉಳಿತೈತಿ, ಮುಂದೆ ಇವೆರಡು ಸೇರಿಸಿ RP2, ಲಾಸ್ಟಿಗೆ R11 ಒಂದ ಸಿರೀಸ್ನೇ ಬರ್ತಾವ. ಆದ್ರೆ ಒಟ್ಟು ಮಂಡಲದ ಸೂತ್ರ ಅಂದಾಗ ನನಗೇನಾಕೈತ್ರಿ RST ಅಂತ ಬರ್ತೈತಿ. RS ಟೋಟಲ್, RST stands for RS total. RS total is equal to R1 plus RP1 plus R6 plus RP2 plus R11. ಇಷ್ಟು ಬರ್ತಾವ.
ಇಷ್ಟೆಲ್ಲ ಮಾಡಿದಾಗ ನಮ್ದು ಲೆಕ್ಕ ಪೂರ್ತಿ ಆಕೈತಿ. ಹರ್ ನಿಧಾನಕ್ಕೆ ಮಾಡ್ಕೋತ ಬರೋಣ, ಒಂದೊಂದು ಮಾಡೋಣ. ನೀವಿಷ್ಟು ಬರ್ಕೊಡ್ರಿ, ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಇಷ್ಟು ಬರ್ಕೊಡ್ರಿ, ನಿಧಾನಕ್ಕೆ ಒಂದೊಂದು ನಿಮಗ್ ಬಿಡಿಸ್ತಾ ಬರ್ತದೆ, ಅವಾಗ ತಿಳಿತೈತಿ. ಎಸ್, ಏನ್ ಮಾಡೋದು? ಫಸ್ಟ್ ಮೊದ್ಲು RS1 ಮಾಡ್ತಾರೆ. ಮೊದ್ಲು RS1 ಇವನು ಅಳಕಿಸ್ಬಿಡ್ತೀನಿ. ಹಿಂಗ್ ಕೊಟ್ಟಾಗ ಫಸ್ಟ್ ಏನ್ ಮಾಡ್ಬೇಕ್ರಿ? ಮೊದ್ಲು ಯಾರ್ಯಾರು ಸರಣಿ ಒಳಗದಾರ ಅವ್ರನ್ನ ಸರಿ ಮಾಡ್ಕೋಬೇಕು. ಓಕೆ, RS1 is equal to R2 plus R3. RS1 is equal to R2 ಬೆಲೆ 2 ohm plus R3 ಬೆಲೆ 3 ohm. Therefore, RS1 is equal to 5 ohm. ಇದಕ್ಕೆ ಬಾಕ್ಸ್ ಹಾಕೊಂಡು ರೆಡಿ ಇಡ್ರಿ. ಇಲ್ಲಿಗೆ ಏನನ್ರಿ 1 ಅಂತ. ಯಾಕಂದ್ರೆ ಇಂಥ ಭಾಳ ಅದ ಮಾಡೋದು. ಒಂದು ಸರಣಿ ಅಂತ, ಕೆಳಗಿನ ಸರಣಿ ಮಾಡಂಗ, ಕೆಳಗಿನ ಸರಣಿ ಅದಕ್ಕೆ RS2 ಅಂತ ಹೆಸರು ಕೊಟ್ಟೇವಿ. RS2 is equal to R4 plus R5. R4 plus R5. Then RS2 is equal to R4 ಎಷ್ಟದ 2 ohm ಅದ, R5 4 ohm. 2 ohm plus 4 ohm. Therefore, RS2 is equal to 6 ohm. ಇದಕ್ಕೂ ಒಂದು ಬಾಕ್ಸ್ ಹಾಕ್ರಿ. Say this is number 2 value, ಎರಡನೇ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಇದೊಂದು RS ಆಯ್ತು, ಇದೊಂದು RS ಆಯ್ತು. ಇವನು ಕಂಡಿಡಿದ್ ಬಿಡ, ಅವಾಗ ನಮಗೆ ಸ್ವಲ್ಪ ಈಸಿ ಆಕೈತಿ. ಎಲ್ಲಿ ಕಂಡಿಡ್ಯಾನ? ಇಲ್ಲೇ ಕೆಳಗೆ ಬರ್ಕೋತಾನ, ಕಾಣಿಸ್ತಲ್ಲ. ಓಕೆ, RS3 is equal to ಅನ್ನ, ಇವೆರಡು ಸೇರಿಸಿ RS3 is equal to ಅನ್ನ ಸರಣಿ ಒಳಗದಾವ. ಅದಕ್ಕ ಸೂತ್ರ ಏನಾಕೈತ್ರಿ ಅಂದ್ರ R7 plus R8. RS3 is equal to R7 ಅಂದ್ರ 6 ohm ಐತಿ, R8 ಅಂದ್ರ 7 ohm ಐತಿ. RS3 is equal to 13 ohm. ಇದಕ್ಕೆ 3 ಅನ್ನ. ಓಕೆ, ನಾ ಇಲ್ಲಿ ಬರ್ಕೋತೀನಿ, ಯಾಕಂದ್ರೆ ನನಗೆ ನೆನ್ಪು ಉಳಿಬೇಕಲ್ಲ, ಒಂದೊಂದು ಬೆಲೆ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. RS1 is equal to 5 ohm, RS2 is equal to 6 ohm, RS3 is equal to 13 ohm. ಈಗ ಹಂಗ RS4 ಕಂಡಿದೆ. RS4 is equal to ಕೆಳಗಿನ R9 plus R10. Therefore, RS4 is equal to R9 5 ohm ಐತಿ plus R10 8 ohm ಐತಿ. ಅವೆರಡನ್ನೂ ಕೂಡಿಸಿದೆ ಅಂದ್ರೆ RS4 ಕೂಡ 8 5 13 ohm ಬಂತ. ಓಕೆ, ಅದನ್ನ ಇಲ್ಲಿ ಬರ್ಕೋತಾನ. RS4 is equal to also 13 ohm. ಓಕೆ, ಈಗ ಸರಣಿ ಎಲ್ಲ ಲೆಕ್ಕ ಹಾಕೋದು ಮುಗೀತು. ಅಂದ್ರೆ ಇವು ಎಲ್ಲೆಲ್ಲೆಲ್ಲಿ ಚೌಕ್ ಅದಾವಲ್ಲ, ಆ ಚೌಕ್ನಾಗಿನ ಸರಣಿ ಲೆಕ್ಕ ಹಾಕೋದು ಮುಗೀತು. ಆದ್ರೆ ನಾವು 2 ಸೇರಿ 1 ಮಾಡೇವಿ, ಕೆಳಗಿಂದ 2 ಸೇರಿ 1 ಮಾಡೇವಿ. ಈ ಮ್ಯಾಲಿಂದ 1 ಆಗೈತಿ, ಕೆಳಗಿಂದ 1 ಆಗೈತಿ. ಮ್ಯಾಲ ಒಂದು ಕೆಳಗೊಂದು ಇರೋದನ್ನ ನಾವೇನಂತೀವಿ? ಸಮಾಂತರ ಅಂತೇವಿ. ಓಕೆ, ಹಾಗಾದ್ರೆ ಸಮಾಂತರ ಸೂತ್ರ ಹಚ್ಚಿ ಎರಡನ್ನು ಕೂಡಿಸಿ 1 ಮಾಡ್ಬೇಕು, ಅವಾಗ ನಮಗ್ ಒಂದು ಲೈನ್ಯಾಗ ಬರ್ತೈತಿ. ಸೊ ಈಗ ಹೆಂಗ ನಾನು ಅದಕ್ಕೆ 1 divided by RP1 is equal to ಇವು ಮ್ಯಾಲೆ ಎರಡು ಸೇರಿಸಿ ಒಂದು ಯಾವುದು? RS1. 1 divided by RS1 ಪ್ಲಸ್ ಕೆಳಗಿನ ಎರಡು ಸೇರಿಸಿ 1 ಮಾಡೇವಿ, ಅದಕ್ಕೆ ಹೆಸರು ಏನ್ ಕೊಟ್ಟೇವಿ? RS2 ಕೊಟ್ಟೇವಿ. That is 1 divided by
RS2. ಈಗ ಇದನ್ನ ಬಿಡಿಸ್ರಿ. 1 ಡಿವೈಡೆಡ್ ಬೈ RP1 ಗೊತ್ತಿಲ್ಲ, RP1 ಬರಿತೀವಿ, ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ RS1 ಬೆಲೆ 5 ಓಮ್ ಪ್ಲಸ್ 1 ಡಿವೈಡೆಡ್ ಬೈ RS2 ಬೆಲೆ 6 ಓಮ್. ಓಕೆ, ಸೊ ಈಗ ನಿಮಗೆ 1 ಡಿವೈಡೆಡ್ ಬೈ RP1 ಈಸ್ ಈಕ್ವಲ್ ಟು 5 ಮತ್ತು 6 ಲಸ 30 ಬರ್ತದೆ. ಓಕೆ, 30 ಬರ್ತದೆ. 30 5 6 6 5 ಸೊ 1 6 6 ಪ್ಲಸ್ 1 5 5. ನನಗೆ 1 ಡಿವೈಡೆಡ್ ಬೈ RP1 ಬೆಲೆ ಎಷ್ಟು ಬಂತ್ರಿ ಇಲ್ಲಿ ಅಂದ್ರ 13 ಡಿವೈಡೆಡ್ ಬೈ ಸಾರಿ 6 5 11 11 ಡಿವೈಡೆಡ್ ಬೈ 30. ಸೊ ಈಗ ನನಗೆ 1 ಡಿವೈಡ್ ಬೈ RP1 ಬೇಕಾಗಿಲ್ಲ, RP1 ಬೇಕಾಗೈತಿ. ಸೊ ಅದನ್ನ ನಾವು ಪಲ್ಟಿ ಹೊಡಿಸ್ತೀನಿ. RP1 ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 11. ಅದನ್ನು ಪಲ್ಟಿ ಹೊಡಿಸ್ತೀನಿ. ಆ 30 ಡಿವೈಡ್ ಬೈ 11 ಅಂದ್ರೆ ಎಷ್ಟು ರೀ ಬೆಲೆ ಅಂದ್ರೆ 11 2 22, 8 ಉಳಿತದ, 11 7 77. ಓಕೆ, ಸೊ 2.7 ಓಮ್. ಅದನ್ನ ಇಲ್ಲಿ ಬರ್ಕೋತಾನೆ. RP1 is equal to 2.7 ohm. ಸೊ ಹಂಗ ಈಗ ನನಗೆ RP1 ಸಿಕ್ತು. ಇವೆರಡು ಪ್ಯಾರಲಲ್ ಅದಾವ. ಮ್ಯಾಲಿನ 2 ಸೇರಿ ಒಂದಾಗೈತಿ, ಕೆಳಗಿನ 2 ಸೇರಿ ಒಂದಾಗೈತಿ. ಮ್ಯಾಲಿಂದ 1 ಮತ್ತು ಕೆಳಗಿಂದ 1 ಅವು ಪರಸ್ಪರ ಸಮಾಂತರ ಅದಾವ. ಅದನ್ನು ಕಂಡುಹಿಡಿಬೇಕು. ಈಗ ನಾನು ಮ್ಯಾಲಿಂದ 2 ಸೇರಿ ಒಂದಿದ್ದನ್ನ RS3 ಅಂದನಿ, ಕೆಳಗಿಂದ 2 ಸೇರಿ ಒಂದಾಗಿದ್ದನ್ನ RS4 ಅಂದನಿ. ಹಿಂಗಾಗಿ RP2 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ RS3 ಪ್ಲಸ್ 1 ಡಿವೈಡೆಡ್ ಬೈ RS4. ಸೊ ಅವುಗಳ ಬೆಲೆಗಳನ್ನು ಇಲ್ಲಿ ಬರ್ಕೊಂಡಿವಿ. ಅವನ್ನ ಅಲ್ಲಿ ತುಂಬಾನ 1 ಡಿವೈಡೆಡ್ ಬೈ RP2 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ RS3 ಇದ್ದಲ್ಲೇ ಇಲ್ಲೈತಿ ಬೆಲೆ 13 ಓಮ್. ಅದು 13 ಓಮ್ ಪ್ಲಸ್ 1 ಡಿವೈಡೆಡ್ ಬೈ RS4 ಇದ್ದಲ್ಲೇ ಅದು ಕೂಡ 13 ಓಮ್ ಬಂದತಿ, 13 ಓಮ್. ಸೊ 1 ಡಿವೈಡೆಡ್ ಬೈ RP2 ಈಸ್ ಈಕ್ವಲ್ ಟು ಇಲ್ಲಿ 13 ಇಲ್ಲಿ 13 ಇರೋದ್ರಿಂದ ಲಸಾನು ಕೂಡ 13 ಆಕೈತಿ. 13 1 therefore 1 ಪ್ಲಸ್ 1 1 1 ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 30. 2 ಡಿವೈಡೆಡ್ ಬೈ 13 ಆಕೈತಿ. ಸೊ ಈಗ ನನಗೆ ಬೇಕಾಗಿರೋದು 1 ಡಿವೈಡೆಡ್ ಬೈ RP2 ಅಲ್ಲ, ನನಗೆ ಬೇಕಾಗಿರೋದು RP2. RP2 ಬೇಕಂದ್ರೆ ನಾವು ಉಲ್ಟಾ ಮಾಡ್ಕೋಬೇಕು. RP2 ಈಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 7, ದಟ್ ಈಸ್ ನಥಿಂಗ್ ಬಟ್ 6.5 ಓಮ್. ಅದ್ರ ಬೆಲೆ ನಾ ಇಲ್ಲಿ ಬರ್ಕೋತಾನ. RP2 ಈಸ್ ಈಕ್ವಲ್ ಟು 6.5 ಓಮ್. ಈಗೇನಾಯ್ತು, ಗಂಟೆಲ್ಲ ಬಿಡಿಸಿದ್ವಿ. ಗಂಟೆಲ್ಲ ಬಿಡಿಸಿದ ಸರಳ ದಾರ ಆತ, ಒಂದು ಉದ್ದಂತ ದಾರ ಆತು. ಈಗ ದಾರದ್ದು ಒಟ್ಟು ರೋಧ ಹೇಳ್ಬೇಕಲ್ಲ. ಇವೆಲ್ಲ ಗಂಟವು, ಗಂಟು ಬಿಡಿಸಿದ್ವಿ. ಗಂಟು ಬಿಡಿಸಿದ ಒಂದ ಆಗೈತಿ. ಆ ಒಂದ ಆಗಿದ್ದನ್ನು ಒಟ್ಟು ರೋಧ ಹೇಳ್ಬೇಕಲ್ಲ ನಾನೀಗ. ದೇರ್ ಫೋರ್ ಆರ್ ಟೋಟಲ್ ಶಶಾಂಕ ಕ್ಲಾಸ್ ರೆಕಾರ್ಡ್ ಆಗುತ್ತಪ್ಪ, ಅದನ್ನ ಆಫ್ ಮಾಡು. ತಾವೆಲ್ಲ ಎಲ್ಲಿ ಅಡ್ಡಾಡಕ್ ಕುಂತೀರ ಅನ್ನೋದ್ರದ್ದು ಪರಿಚಯ ಮಾಡಿಸ್ಕೊಡೋ ಅವಶ್ಯಕತೆ ಇಲ್ಲಪ್ಪ. ಬೇರೆಯವ್ರಿಗೆ ನಾ ಮಾತಾಡೋದು ಕೇಳ್ಸಾಕತ್ತತಿ? ಹಾ ಸರ್ ಕೇಳ್ಸಾತೈತಿ. ಓಕೆ ಓಕೆ ಓಕೆ. ಯಾಕಂದ್ರೆ ಇಲ್ಲಿ ಮ್ಯಾಲೆ ಶಶಾಂಕ್ ಅಂತಾನ ತೋರ್ಸಾಕತ್ತ ನನಗೆ, ಅದಕ್ಕಂತೆ. ಒಟ್ಟು ರೋಧ ಆರ್ ಟೋಟಲ್ ಅಂದ್ಬಿಡ. ಆರ್ ಟೋಟಲ್ ಈಸ್ ಈಕ್ವಲ್ ಟು ಏನೇನ್ ಬರ್ತಾವ್ರಿ? R1 ಐತಿ, ಒಂದ ಲೈನ್ ಆಗಿರೋದಂದ್ರೆ ಈಗ R1 ಪ್ಲಸ್ ಇವೆಲ್ಲಾ ಸೇರಿಸಿ ಒಂದ ಮಾಡೇವಿ, ಅದಕ್ಕೆ ಹೆಸರು RP1 ಅಂತ ಕೊಟ್ಟವಿ. R1 ಪ್ಲಸ್ RP1 ಪ್ಲಸ್ R6 ಸಪರೇಟ್ ಐತಿ,
R6 ಪ್ಲಸ್ ಇವೆಲ್ಲಾ ಸೇರಿಸಿ 4 ಗಂಟೆ ಸೇರಿಸಿ ಒಂದ ಮಾಡೀವಿ, ಅದ್ರ ಹೆಸರು RP2 ಅಂತ ಕೊಟ್ಟವಿ. RP2 ಪ್ಲಸ್ ಲಾಸ್ಟಿಗೆ ಒಂದು ಸಪರೇಟ್ ಐತಿ R11. ಈಗ R ಟೋಟಲ್ ಅಂತೀನಿ. R ಟೋಟಲ್ ಇಸ್ ಈಕ್ವಲ್ ಟು R1 ಬೆಲೆ 1 ಓಮ್ ಪ್ಲಸ್ RP1 ಬೆಲೆ 2.7 ಓಮ್ ಪ್ಲಸ್ R6 ಬೆಲೆ 5 ಓಮ್ ಪ್ಲಸ್ RP2 ಬೆಲೆ 6.5 ಓಮ್ ಪ್ಲಸ್ ಲಾಸ್ಟ್ R11 ಬೆಲೆ 13 ಓಮ್. ಸೊ ಇದನ್ನ ಕೂಡಿಸಿದ್ರಿ ಅಂದ್ರೆ RT ಇಸ್ ಈಕ್ವಲ್ ಟು ಮೊದಲು ದಶಮಾಂಶಗಳನ್ನು ಕೂಡಿಸ್ಬೇಕು. 5 ಇತ್ತಾಗ 1 7 12 ಆಯ್ತು. 12 ಅಂದ್ರೆ 2 ಬರಿಬೇಕು, ಕೈಲೇ 1 ಅನ್ಬೇಕು. ಓಕೆ, ಇಲ್ಲಿ ಪಾಯಿಂಟ್ ಕೊಡ್ಬೇಕು. ಈ 1 ಹಿಡ್ಕೋಬೇಕು. 1 1 13 14 14 6 20 20 1 5 25 25 2 27 27 1 28 28.2 28.2. ಓಕೆ, ಸೊ ಇದು ನಿಮಗೆ ಇಂಥ ಲೆಕ್ಕಗಳು ಬರಬಹುದು, ಬಿಡಿಸಾಕ ಕಲಿಬೇಕು. ಇದು ನಾನು ಕೊಟ್ಟಿರೋ ಲೆಕ್ಕಗಳಲ್ಲೇ ಸ್ವಲ್ಪ ಟಫ್ ಅನಿಸುವಂತ ಲೆಕ್ಕ. ಟಫ್ ಅಂದ್ರೆ ಏನು? ಇಟ್ ನೀಡ್ಸ್ ಮೋರ್ ಸ್ಟೆಪ್ಸ್, ಅತಿ ಹೆಚ್ಚು ಸ್ಟೆಪ್ಸ್ ಅನ್ನು ಬಯಸುವಂತ ಲೆಕ್ಕ. ಸೊ ಈ ತರ ನೀವು ಅದನ್ನ ಬಿಡಿಸ್ಬೋದು. ಆದ್ರೆ ಎಕ್ಸಾಮ್ನಾಗ ಹೆಂಗೆ ಕೇಳ್ತಾರ? ಎಕ್ಸಾಮ್ನಾಗ ಒಂದು ಸ್ಟೈಲ್ ಕೇಳ್ತಾರ. ಹೆಂಗ್ರಿ ಅಂದ್ರೆ ಎಲ್ಲಾ ಸೇರೆ ಮಾಡಿರ್ಬೇಕು ನೀವು, ಹಂಗೆ ಕೇಳ್ತಾರ. ಒಂದು ಸರ್ಕ್ಯೂಟ್ ಕೊಡ್ತಾರ, ಹಿಂಗ್ ಕೊಡ್ತಾರ. ಇಲ್ಲಿ 5 ಓಮ್ ಅಂತಾರ, ಇಲ್ಲಿ 5 ಓಮ್ ಅಂತಾರ, ಇಲ್ಲಿ ಏನಂತಾರ 6 ವೋಲ್ಟ್ ಅಂತಾರ. 6 ವೋಲ್ಟ್ ಅಂತಾರ. ನೀಡಿರುವ ಚಿತ್ರದಲ್ಲಿ ಕ್ವಶನ್ ಹೆಂಗಿರುತ್ತೀರಿ ಅವ್ರದ್ದು ಅಂದ್ರೆ, ನೀಡಿರುವ ಚಿತ್ರದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತಂತಾರ. ಎಷ್ಟು ಮಜಾ ಅದಂದ್ರ ನೀವು ಎಲ್ಲ ಸೇರಿಸಿ ಮಾಡ್ಬೇಕು. ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಕಂಡುಹಿಡಿಯುವ ಸೂತ್ರ ಯಾವ್ದ್ರಿ ಅಂದ್ರ, ನಮಗ ಇವನ್ನೆಲ್ಲ ನೋಡಿದಾಗ ಇಲ್ಲಿ ಬೆಲೆಗಳು ಯಾವ್ಯಾವ ಕೊಟ್ಟಾನ? ರೋಧಗಳೈತಿ. ರೋಧ ಅಂದ್ರ R ಕೊಟ್ಟಾನ. ನೆಕ್ಸ್ಟ್ ಬ್ಯಾಟ್ರಿ ವೋಲ್ಟೇಜ್ ಕೊಟ್ಟಾನ. ವೋಲ್ಟೇಜ್ ಅಂದ್ರ V ಕೊಟ್ಟಾನ. R ಮತ್ತು V ಗಳನ್ನ ಹೊಂದಿರುವಂತದ್ದು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯುವಂತ ಸೂತ್ರ ಯಾವುದು ಅಂದ್ರ ಓಮ್ನ ನಿಯಮ. V is equal to I into R. ಇದು ನಮಗೆ V ಕೊಟ್ಟಾನ, R ಕೊಟ್ಟಾನ. V R ಕೊಟ್ಟಿದ್ದಕ್ಕೆ I ಕಂಡುಹಿಡಿಯಕ್ಕೆ ಹೇಳ. ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳೋಣಲ್ಲ, ಅವಾಗ ನಾವು I ಸೂತ್ರ ಮಾಡ್ಕೊಂಡ್ವಿ ಅಂದ್ರೆ I is equal to V divided by R. V ಕೊಟ್ಟಾನ 6 ವೋಲ್ಟ್, ಇಲ್ಲಿ ಬರೀತೇನೆ ಬೇಕಾರೆ ಎಷ್ಟ್ರಿ? V is equal to 6 ವೋಲ್ಟ್ ಕೊಟ್ಬಿಟ್ಟಾನವ. V is equal to 6 ವೋಲ್ಟ್. R is equal to ಒಂದೇ ಇಲ್ಲ, 6 ಇಲ್ಲ, ಸರಣಿ ಕ್ರಮದಾಗ ಅದಾವ. ಸರಣಿ ಕ್ರಮದಾಗ ಅದಾವ ಅಂದ್ರೆ ನೀವ ಹೇಳ್ಕೊಬೇಕ, ದಿಸ್ ಈಸ್ R1, ದಿಸ್ ಈಸ್ R2. ಒಟ್ಟು ಇರೋದ ಎಷ್ಟು ಈಗ ಮಂಡಲದ್ದು? R1 ಪ್ಲಸ್ R2. R is equal to ಎಷ್ಟು ಬರ್ತ್ರಿ ಉತ್ತರ ಅಂದ್ರ R1 ಪ್ಲಸ್ R2 that equal to 10 ಓಮ್. ಅವಾಗ I is equal to ಕ್ವಶನ್ ಮಾರ್ಕ್ ಆಕೈತಿ. ಈಗ ನೀವು ಆ ಬೆಲೆಗಳನ್ನ ತುಂಬ್ರಿ. I is equal to V ಇದ್ದಲ್ಲೇ 6 ಡಿವೈಡೆಡ್ ಬೈ R ಇದ್ದಲ್ಲೇ 10 ಭಾಗಿಸಿದ್ರ I is equal to 0.6 ಆಂಪಿಯರ್. ಸೊ ಇಂಥ ಲೆಕ್ಕಗಳನ್ನ ಕೇಳ್ತಾರೆ. ಅದಕ್ಕೆ ಏನ್ ಮಾಡೋಣ, ಬಹಳಷ್ಟು ನಮೂನಿ ಲೆಕ್ಕಗಳನ್ನ ನಿಮ್ಗ ರೋಧಗಳ ಬೇಸ್ ಮೇಲೆ ಕೇಳುವಂತ ಚಾನ್ಸಸ್ಗಳು ಇರ್ತಾವ.